ಡಾಕ್ಟರ್ ವಿಷ್ಣುವರ್ಧನ್ ಅವರ 8ನೇ ಚಲನಚಿತ್ರ ಅಣ್ಣ ಅತ್ತಿಗೆ. ಫಿಲಂ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಈ ಎಲ್ಲ ರತ್ನಗಳು ಯಾವ್ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಸೀನೆ ಈ ತುಂಬು ಕುಟುಂಬ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ. 3 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಅಶ್ವಥ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇನ್ನೊಬ್ರ ಹೆಸರು ಗೊತ್ತಿಲ್ಲ, ಬಟ್ ಫಿಲಂ ಅಲ್ಲಿ ಅವ್ರಿಗೆ ಶೈಲೇಂದರ್ ಅಂತ ಕರೀತಾರೆ. ಅಶ್ವಥ್ ಅವ್ರ ಹೆಂಡತಿನೇ ಅನ್ನಪೂರ್ಣೇಶ್ವರಿ. ಮತ್ತೆ ಅವ್ರಿಗೆ ಒಂದು ಪುಟ್ಟ ತಂಗಿ ಕೂಡ ಇರುತ್ತೆ. ಇವ್ರ ಮನೆ ದೇವ್ರು ಬಂದು ನಾಗಪ್ಪ. ಈ ನಾಗರಾವು ಅವ್ರ ಮನೇಲೆ ಯಾವಾಗ್ಲೂ ವಾಸವಾಗಿರುತ್ತೆ. ಶೈಲೇಂದರ್ಗೆ MBBS ಎಕ್ಸಾಮ್ ಇರುತ್ತೆ. ಇವಾಗ ಅವನು ನಾಗಪ್ಪ ಆಶೀರ್ವಾದ ತಗೊಂಡು ಅಣ್ಣ ಅತ್ತಿಗೆ ಆಶೀರ್ವಾದ ತಗೊಂಡು ಹೊರಡ್ತಾನೆ. ಆಫ್ಟರ್ ಆಲ್ ಅವನು ಆ ಮಟ್ಟಕ್ಕೆ ಓದಕ್ಕೆ ಬೆಳೆಯಕ್ಕೆ ಅಣ್ಣ ಅತ್ತಿಗೆ ತುಂಬಾ ಶ್ರಮ ಪಟ್ಟಿರ್ತಾರೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿರೋದಕ್ಕೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಹೆಸರು ಬಂದಿರುತ್ತೆ. ಡಾಕ್ಟರ್ ಕೂಡ ಆಗ್ತಾರೆ ಪ್ರಮಾಣ ವಚನ ಸ್ವೀಕರಿಸಿ. ನೆಕ್ಸ್ಟ್ ಸೀನ್ ಅಲ್ಲಿ ಮದುವೆ ಮಾತುಕತೆ ನಡೆಯುತ್ತೆ. ಬಾಲಕೃಷ್ಣ ಅವರು ಈ ಮೂವಿಲಿ ಕಾಂಪೌಂಡರ್ ಕೆಲಸ ಮಾಡ್ತಿರ್ತಾರೆ. ಅವ್ರ ಹೆಂಡತಿ ಲಕ್ಷ್ಮಿ. ಅವ್ರು ಹೇಳ್ತಿರ್ತಾರೆ, ಮುಂಚೆ ನನ್ ಮದ್ವೆ ವಿಷಯ ಎತ್ತಿದಾಗ ನೀವು ಅವ್ನು ಓದ್ ಮುಗಿಬೇಕು ಅಂತ ಹೇಳ್ತಾ ಇದ್ರಿ. ಇವಾಗ ಅವನು ಓದು ಮುಗಿದಿದೆ, ಅವನ್ಗೆ ಒಂದು ಕೆಲ್ಸನೂ ಕೂಡ ಇವಾಗ ಮದ್ವೆ ಮಾಡಿ ಮುಗ್ಸೋಣ ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಅವರು, ಅದು ಶೈಲೇಂದರ್ಗ್ ಬಿಟ್ಟಿದ್ದು, ಅವನೇನ್ ಡಿಸೈಡ್ ಮಾಡ್ತಾನೆ ಅವನಿಗೆ. ಅದಕ್ ಬಾಲಕೃಷ್ಣ ಅವರು, ಇವಾಗ ಗಂಡು ಹೆಣ್ಣು ಮಾತಾಡ್ಕೊಳ್ಳಿ, ಅವ್ರಿಗೆ ಪರಸ್ಪರ ಇಷ್ಟ ಆದ್ರೆ ಮದ್ವೆ ಆಗ್ಲಿ, ನನ್ನ ಒಪ್ಗೆ ಇಲ್ದಿರೇನೆ ನಮ್ಮ ಅಪ್ಪ ಅಮ್ಮ ನಿನ್ನ ಗಂಟ್ ಹಾಕಿದ್ರು, ಇವಾಗ ಹಂಗ ಆಗಲ್ಲ ಅಂತ ಹೇಳ್ತಾರೆ. ಅದಕ್ ಲಕ್ಷ್ಮಮ್ಮ ಅವರು ಬಾಯಿ ಮುಚ್ಚಿ ಅಂತ ರೇಗ್ತಾರೆ. ಸರಿ ನಾವು ಹೊಡ್ತೀವಿ ಅಂತ ಹೋಗ್ಬೇಕಾದ್ರೆ ಬಾಲಕೃಷ್ಣ ಅವರು ಅನ್ನಪೂರ್ಣೇಶ್ವರಿ ಅವ್ರಿಗೆ, ಎಲ್ಲೋ ಇವ್ರ ಅಮ್ಮ ಇವಳಿಗೆ ಹಾಲ್ ಕೊಡೋ ಬದಲು ಪೌಡರ್ ಅಲ್ಲಿ ಕೊಟ್ಬಿಟ್ಟವ್ರೆ, ಅದಕ್ಕೆ ಸ್ವಲ್ಪ ಬಾಯಿ ಜಾಸ್ತಿ ಅಂತ ಹೇಳ್ತಾರೆ. ಅದನ್ನ ಲಕ್ಷ್ಮಿ ಕೇಳಿಸ್ಕೊಂಡ್ಬಿಡ್ತಾರೆ. ಅನ್ನಪೂರ್ಣೇಶ್ವರಿ ಅವರು ನಕ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ನರ್ಸಿಂಗ್ ಹೋಮ್ ಓಪನ್ ಮಾಡಕ್ಕೆ ಅಣ್ಣ ಒಪ್ಕೊಂತಾನೆ. ಬಟ್ ಶೈಲೇಂದರ್ ಮತ್ತೆ ಸಾಲ ಎಂತಿಕ್ ಮಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಅದಕ್ಕೆ ನೀನ್ ಸಾಲದ ಬಗ್ಗೆ ಟೆನ್ಷನ್ ತಗೋಬೇಡ, ನಾವಿದೀವಿ ಅಂತ ಹೇಳ್ತಾರೆ. ಇವಾಗ ದಾದಾ ಅವರು ಶೈಲೇಂದರ್ಗೆ ರೋಲ್ ಮಾಡ್ತಾರೆ. ಇವನ್ಗೆ ಪರ್ಸನಲ್ ಆಗಿ ಒಬ್ರು ನಡ್ಸ್ಬೇಕು, ಅದಕ್ಕೆ ಹಿಂಗ ಆಡ್ತಾ ಇದ್ದಾನೆ ಅಂತ ಹೇಳಿ ಇಬ್ರು ನಗಾಡ್ಕೊಂತಾರೆ. ಅದನ್ನ ನೋಡಿದ ಅಣ್ಣನೂ ಖುಷಿ ಪಡ್ತಾನೆ, ನಮ್ದೆಷ್ಟು ಹ್ಯಾಪಿ ಫ್ಯಾಮಿಲಿ ಅಂತ. ನೆಕ್ಸ್ಟ್ ದಾದಾ ಅವರು ಭಾರತಿ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಅದನ್ನ ಕೇಳಿ ಇಬ್ರು ಮೈ ಮರಿತಾರೆ. ಇಬ್ರು ಮಧ್ಯೆ ಪ್ರೀತಿ ಮಾತುಕತೆ ನಡೆಯುತ್ತೆ. ಅಷ್ಟ್ರಲ್ಲಿ ಭಾರತಿ ಅವ್ರ ಅಪ್ಪ ಕೂಡ ಅಲ್ಲಿಗೆ ಬರ್ತಾರೆ. ದಾದಾ ಭಾರತಿ ಅವ್ರಿಗೆ ನಾವಿಬ್ರು ದೂರ ಇದ್ರೇನೆ ಚಂದ ಅಂತಾರೆ. ಇವಾಗ ಭಾರತಿ ಅವ್ರ ಅಪ್ಪನ್ಗೆ ಹೇಳ್ತಾಳೆ. ಅಪ್ಪ ಮಗಳು ಇಬ್ರು ಸೇರಿ ದಾದಂಗೆ ಆಟ ಆಡಿಸ್ತಾರೆ. ದಾದಾ ಕೊನೆಗೆ ಸಾರಿ ಕೇಳ್ತಾರೆ. ಅಪ್ಪ ಮಗಳು ಇಬ್ರು ನಗ್ತಾರೆ. ಇವಾಗ ದಾದಾ ಹೇಳ್ತಾರೆ, ನಮ್ಮ ಅಣ್ಣಂದು ಮದ್ವೆ ಮಾತುಕತೆ ನಡೀತಿದೆ, ಅವ್ನ್ದು ಮುಗ್ದಿದ ತಕ್ಷಣನೇ ನನ್ನ ಮನೆಯವ್ರನ್ನ ಕರ್ಕೊಂಡ್ಬಂದು ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮದ್ವೆ ಮಾತುಕತೆ ನಡೆಯುತ್ತೆ. ಹುಡುಗ ಹುಡುಗಿ ಕಣ್ಣಲ್ಲಿ ಏನೇನ್ ನಡೆಸ್ಬೇಕೋ ಎಲ್ಲ ನಡೆಸ್ತಾರೆ. ಮದ್ವೆ ಕೂಡ ಆಗತ್ತೆ. ಎಲ್ಲಾ ಫ್ಲೂಕಲ್ಲಿ ನಡೆದೋಗುತ್ತೆ. ಮನೆ ತುಂಬಿಸ್ಕೊಂತಾರೆ. ಇವಾಗ ಶೈಲೇಂದರ್ ಹುಡುಗಿಗೆ ಶೈಲು ಅಂತ ಹೆಸರಿಡೋಣ. ಇವಾಗ ಮದ್ವೆ ಎಲ್ಲ ಆಯ್ತು. ಬೀಗ್ರು ಬಂದು ಮಾತುಕತೆ ಮುಗಿಸಿ ಹೊರಡ್ತಾರೆ. ನೆಕ್ಸ್ಟ್ ಡೇ ಶೈಲು ದೇವ್ರ ಮನೆಗೆ ಬಂದಾಗ ಗಾಬರಿ ಆಗ್ಬಿಡುತ್ತೆ ಅವನ ನೋಡಿ. ಗಾಬರಿಯಲ್ಲೇ ಪೂಜೆ ಮಾಡಿ ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಇವಾಗ ಅಶ್ವಥ್ ಅವರು ಶೈಲುಗೆ ಭಯ ಪಡ್ಬೇಡ, ಅದೇನು ಮಾಡಲ್ಲ, ಅದಿಲ್ಲಿ ವಾಸವಾಗಿರೋದಕ್ಕೆ ಒಂದ್ ಕಾರಣ ಇದೆ ಅಂತ ಒಂದ್ ಸ್ಟೋರಿ ಹೇಳ್ತಾರೆ. ಅಶ್ವಥ್ ಅವ್ರ ತಾತ ಊರಿಗೆ ಹೋಗಿರ್ತಾರೆ. ಅದೇ ಟೈಮ್ಗೆ ಪ್ರಭಾಕರ್ ಅವರು ಮನೆ ಕಳ್ತನಕ್ಕೆ ಬರ್ತಾರೆ. ಮನೆ ಕೆಲ್ಸದವನ್ಗೆ ಹಿಗ್ಗಾಮುಗ್ಗ ಇಕ್ಕಿ ಕಂಬಕ್ಕೆ ಕಟ್ಟಾಕ್ತಾರೆ. ಅದೇ ಟೈಮ್ಗೆ ತಾತ ಎಂಟ್ರಿ ಕೊಡ್ತಾರೆ. ಇವರಿಬ್ರು ಮಧ್ಯೆ ಫೈಟ್ ಕೂಡ ನಡೆಯುತ್ತೆ. ಪ್ರಭಾಕರ್ ಹೆಂಗಿರೋದ್ರಿಂದ ತಾತನ್ನ ಕೂಡ ಹೊಡೆದು ಕಟ್ಟಾಕ್ತಾನೆ. ಮಚ್ ತಗೊಂಡು ಇನ್ನೇನ್ ತಾತನ್ನ ಕೊಚ್ಚಾಕ್ಬೇಕು, ಆವೇ ಇವನ್ನ ಕಚ್ಬಿಡುತ್ತೆ. ಸೊ ಅವತ್ತಿಂದ ನಾಗರ ಹಾವುಗಳು ಇವ್ರ ಮನೇಲಿ ವಾಸಿಸ್ತದೆ. ಇವ್ರು ಆ ಪದ್ಧತಿನ ಕಾಪಾಡ್ಕೊಂತ ಬರ್ತಾ ಇದ್ದಾರೆ. ಇವಾಗ ಶೈಲುಗೆ ಯಾವಾಗ್ಲೂ ಆಗಿಂದೇ ಭಯ. ಅದನ್ನ ತಗೊಂಡೋಗಿ ಗಂಡಂಗೆ ಹೇಳ್ತಾಳೆ, ನಾನು ಆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಅಂತ. ಅದಕ್ಕೆ ಶೈಲೇಂದರ್ ಹೇಳ್ತಾನೆ, ಇವತ್ತಿಲ್ಲ ನಾಳೆ ನಿಂಗೆ ನಂಬಿಕೆ ಬರುತ್ತೆ, ಅಲ್ಲಿವರೆಗೂ ನಿಂಗೆ ಹೆಂಗ್ ಬೇಕು ಹಂಗಿರು. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ಬೋದು, ಅಣ್ಣ ಅದಕ್ಕೆ ಕಷ್ಟಪಟ್ಟು ಶೈಲೇಂದರ್ಗೆ ಒಂದು ನರ್ಸಿಂಗ್ ಹೋಮ್ ಓಪನ್ ಮಾಡಿಸಿ ಕೊಟ್ಟಿರ್ತಾರೆ. ಇವಾಗ ಶೈಲೇಂದರ್ ಕೆಲಸ ಮುಗಿಸ್ಕೊಂಡ್ ಬಂದು ಸಂಪಾದನೆ ಮಾಡಿರೋ ದುಡ್ಡನ್ನ ಅಣ್ಣಂಗ್ ಕೊಡಕ್ ಹೋಗ್ತಾನೆ. ಅದಕ್ಕೆ ಅಣ್ಣ ಅಕ್ಕೆ ಕೈಯಲ್ಲಿ ಕೊಡು ಅಂತ ಹೇಳ್ತಾರೆ. ಗ್ಯಾಪ್ ಅಲ್ಲಿ ಇವ್ರಿಬ್ರದ್ದು ಕುಚ್ಚು ಕುಚ್ಚು ನಡೆಯುತ್ತೆ. ನೆಕ್ಸ್ಟ್ ಅಶ್ವಥ್ ಅವರು ಕ್ಲಿನಿಕ್ ಬರ್ತಾರೆ. ಎಲ್ಲ ಓಕೆ, ಬಟ್ ಒಂದು ಕಾಂಪೌಂಡರ್ದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಕ್ಷ್ಮಿ ಅವರು ಶೈಲುಗೆ, ನನ್ ಗಂಡ ಕಾಂಪೌಂಡರ್ ಕೆಲಸ ಮಾಡ್ತಿದ್ದ, ಚೆನ್ನಾಗಿ ದುಡಿತಿದ್ದ, ಆದ್ರೆ ತಮ್ಮಂಗೆ ಸಹಿಸಕ್ ಆಗಿಲ್ದಿರ ಪೊಲೀಸರ ಹತ್ರ ಸುಳ್ಳು ಹೇಳಿ ಕೆಲ್ಸನ ತಗ್ಸಿದ್ದಾನೆ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರನ್ನ ನಂಬಕ್ ಆಗಲ್ಲ. ನಿನ್ ಗಂಡ ಚೆನ್ನಾಗಿ ದುಡಿಬೇಕಾದ್ರೇನೆ ಆ ದುಡ್ಡನ್ನ ಎತ್ತಿಡ್ಕೋ, ನಾಳೆ ದಿನ ಯಾರು ಆಗ್ ಬರಲ್ಲ ಅಂತ ಉಳಿ ಹಿಂಡ್ತಾಳೆ. ಅಲ್ಲಿಂದ ಹೋಗ್ಬೇಕಾದ್ರೆ ಅಶ್ವಥ್ ಅವ್ರಿಗೂ ಹೇಳ್ತಾಳೆ, ನನ್ ಗಂಡಂಗೆ ಕೆಲ್ಸ ಇಲ್ಲ ಅಂತ. ಅದಕ್ಕೆ ಅಶ್ವಥ್ ಅವರು ಶೈಲೇಂದ್ರ ಜೊತೆನೆ ಕೆಲಸ ಮಾಡ್ಕೊಂಡು ಇರ್ಲಿ ಅಂತ ಹೇಳ್ತಾರೆ. ಆಚೆ ಹೋಗ್ಬೇಕಾದ್ರೆ ಮತ್ತೆ ಶೈಲುನ್ ಕರ್ದ್ಬಿಟ್ಟು ಅದೇ ದೆಂಗ್ತಾಳೆ. ಇವಾಗ ಬಾಲಕೃಷ್ಣನ ಬಂದಿದ್ದ ಪೇಷಂಟ್ ಗಳಿಗೆಲ್ಲ ರೋಲ್ ಮಾಡ್ಕೊಂಡು ಎಕ್ಸ್ಟ್ರಾ ಅಮೌಂಟ್ ಪೀಕ್ತಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ಬೋದು, ಅಶ್ವಥ್ ಅವ್ರು ಖುಷಿಯಿಂದ ಇರ್ತಾರೆ. ಶೈಲೇಂದರ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸದಲ್ಲಿದ್ದಾನೆ. ರವಿ ಕೂಡ BA ಪಾಸ್ ಮಾಡಿದ್ದಾನೆ. ರವಿ ಅಂದ್ರೆ ದಾದಾ. ಇವಾಗ ಅವ್ನ್ಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತಾರೆ. ಅದಕ್ಕೆ ದಾದಾ, ನಾನು ಇನ್ನೂ ಹೈಯರ್ ಸ್ಟಡೀಸ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅಶ್ವಥ್ ಅವ್ರು ಹೇಳ್ತಾರೆ, ನನ್ಗೂ ಆಸೆ ಇದೆ, ಆದ್ರೆ ದುಡ್ಡು ಬೇಕಲ್ಲ, ಇವಾಗ ಪರಿಸ್ಥಿತಿಲಿ ಇಲ್ಲ ನಾವು. ಅಷ್ಟರಲ್ಲಿ ಶೈಲೇಂದರ್ ಕೂಡ ಹೇಳ್ತಾನೆ, ಇವಾಗ ದುಡಿಮೆಗೆ ದೇವರು ದಾರಿ ಮಾಡ್ಕೊಟ್ಟಿದ್ದಾನೆ, ಅವನು ಚೆನ್ನಾಗಿ ಓದ್ಬೋದು, ಈ ಕಡೆ ಸಾಲನೂ ತೀರಿಸ್ಬೋದು, ಅಷ್ಟು ದುಡ್ಡಾದ್ರೂ ನಮಗೆ ಸಿಕ್ತಿದೆ ಅಂತ ಹೇಳ್ತಾನೆ. ನೀವು ವರಿ ಮಾಡ್ಕೊಂಬೇಡಿ ಅಣ್ಣ, ರವಿನ ಓದ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ನೆಕ್ಸ್ಟ್ ಹೀರೋ ಹೀರೋಯಿನ್ದು ಡ್ಯುಯೆಟ್ ನಡೆಯುತ್ತೆ. ಆ ಡ್ಯುಯೆಟ್ ಅಲ್ಲೇ ಭಾರತೀಯರು ದಾದನ್ನ ತಳ್ಬಿಡ್ತಾರೆ.
ಕಿರುಚ್ಕೊಂಡು ಎದೊಂತಾರೆ, ಅದ್ ನೋಡಿದ್ರೆ ಕನ್ಸು. ಅಷ್ಟ್ರಲ್ಲಿ ಅವ್ರ ಅಪ್ಪ ಎಂಟ್ರಿ ಕೊಟ್ಬಿಟ್ಟು, ದಾದಾ ಇಲ್ಲಿ ಬಂದಿರ್ಬೇಕಲ್ಲ, ಎಲ್ಲಿ ಎಲ್ಲಿ ಅಂತ ಹೇಳ್ತಾರೆ. ಇಲ್ಲ ಅಪ್ಪ, ಒಂದು ಕೆಟ್ಟ ಕನ್ಸು ಅಂತ ಹೇಳ್ತಾರೆ. ನೆಕ್ಸ್ಟ್ ದ್ವಾರಕೀಶೋರ್ ಎಂಟ್ರಿ ಆಗುತ್ತೆ. ಈ ಕಡೆ ಕಾಮಿಡಿನೂ ಇರುತ್ತೆ, ಈ ಕಡೆ ಸೀರಿಯಸ್ನೆಸ್ ಇರುತ್ತೆ. ಬಾಲಕೃಷ್ಣ ಅವರು ಅಣ್ಣ, ದ್ವಾರಕೀಶೋರ್ ತಮ್ಮ. ಇವಾಗ ದ್ವಾರಕೀಶೋರು ಡಿಮ್ಯಾಂಡ್ ಮಾಡ್ತಾರೆ, ನಂದು 200 ರೂಪಾಯಿ ನನಗೆ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಯಾವಾಗ ಇವ್ರು ಕೊಡೋದೇ ಇಲ್ಲ ಅಂತಾರೆ, ಚಾಕು ಎತ್ಕೊಂಡು ರೋಲ್ ಮಾಡ್ತಾರೆ. ಕೊನೆಗೆ 100 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಎಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ಬೋದು, ಅಮ್ಮು ಕನ್ನಡಿ ಎತ್ತಕ್ ಹೋಗಿ ಬೀಳಿಸ್ಬಿಡ್ತಾಳೆ. ಕನ್ನಡಿ ಒಡೆದೋಗುತ್ತೆ. ಸೊ ಅಲ್ಲಿಗೆ ಅತ್ತಿಗೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಇದು ಒಳ್ಳೇದಲ್ಲ, ಇದು ಅಪಶಕುನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶೈಲು ಕೂಡ ಬಂದ್ಬಿಟ್ಟು ಈ ಸುಡ್ಗಾಡ್ ಮನೆಯಲ್ಲಿ ಏನಿಟ್ರು ಇರಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ದಾದಾನು ಮನೆಗೆ ಬರ್ತಾರೆ. ಅಮ್ಮುನ ಮಾತಾಡ್ಸ್ತಾರೆ, ಆದ್ರೆ ಅಮ್ಮು ಸಪ್ಪಗಿರ್ತಾಳೆ. ಏನಾಯ್ತು ಅಂತ ಅತ್ತಿಗೆನ್ ಕೇಳಿದಾಗ ಅತ್ತಿಗೆ ಹೇಳ್ತಾರೆ, ಕನ್ನಡಿ ಹೊಡೆದಾಕ್ಬಿಟ್ಲು, ಹಾಗಾಗಿ ನಾನು ಅವಳಿಗೆ ಬೈದೆ ಅಂತ ಹೇಳ್ತಾರೆ. ಅದಕ್ಕೆ ಶೈಲು ಹೇಳ್ತಾಳೆ, 4 ಬೈಯ ಬದಲು 4 ಇಕ್ಕಿದ್ರೆ ಸರಿ ಹೋಗ್ತಿತ್ತು ಅಂತ. ಅದಕ್ಕೆ ದಾದಾ ಗುರಾಯಿಸ್ಕೊಂಡು ನೋಡ್ತಾರೆ. ಅದೇ ಟೈಮ್ಗೆ ಅಶ್ವಥಣ್ಣನೂ ಬರ್ತಾರೆ. ಕಾಲೇಜ್ ಅಪ್ಡೇಟ್ ಬಗ್ಗೆ ಕೇಳಿದಾಗ ದಾದಾ ಅವರು ಕಾಲೇಜ್ ಸೀಟ್ ಸಿಕ್ಕಿದೆ, ಕಾಲೇಜ್ ಫೀಸ್ ಕಟ್ಟಬೇಕು, ಹಾಸ್ಟೆಲ್ ಫೀಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಥ್ ಅವರು ಶೈಲೇಂದರ್ ಬರ್ಲಿ ಎಲ್ಲ ಹೇಳ್ಕೊಳ್ಳೋಣ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಶೈಲು ಬಂದು, ಇವಾಗ ಅವ್ರ ಹತ್ರ ದುಡ್ಡಿಲ್ಲ, ನನ್ನೇ ದುಡ್ಡು ಕೇಳ್ತಾ ಇದ್ರು, ಒಡವೆ ಅಡ ಇಡ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ಅದಕ್ಕೆ ಅಶ್ವಥ್ ಅವ್ರು ಹೇಳ್ತಾರೆ, ಒಡವೆ ಅಡ ಇಡೋ ಅಂತ ಪರಿಸ್ಥಿತಿ ಏನಿದೆ? ಅದಕ್ಕೆ ಶೈಲು ಹೇಳ್ತಾಳೆ, ಕುತ್ಕೊಂಡ್ ತಿನ್ನೋರ್ಗೆ ಕುಡ್ಕೆ ದುಡ್ಡು ಸಾಲಲ್ಲ ಅಂತ ಹೇಳ್ತಾಳೆ. ಹೀಗೆ ವಾದ ವಿವಾದಗಳು ತುಂಬಾನೇ ನಡೆಯುತ್ತೆ. ಆ ಮಾತಿಗೆ ದಾದಾ ಕೂಡ ಕೌಂಟ್ರ್ ಕೊಡ್ತಾರೆ. ನಮ್ಮ ಅಣ್ಣ ಅತ್ತಿಗೆ ಇಲ್ಲ ಅಂದಿದ್ರೆ ಇವತ್ ನಿನ್ ಗಂಡ ಏನೂ ಅಲ್ಲ, ಕೆಲ್ಸನೂ ಸಿಗ್ತಾ ಇರ್ಲಿಲ್ಲ, ಓದು ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಶ್ವಥ್ ಅವರು, ಅಟ್ಲೀಸ್ಟ್ ರವಿ ಓದೋ ಖರ್ಚಾದ್ರೂ ನಿನ್ ಗಂಡ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ ಶೈಲು, ಅವ್ರೇನ್ ಹರಕೆ ಕಟ್ಕೊಂಡಿದಾರ, ನಾಚಿಕೆ ಆಗಲ್ವಾ, ನಾಯಿಗಿ ಅಂತ ಎಲ್ಲ ಬೈದಾಕ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ದಾದಂಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ದಿರ ಒಂದಿಕ್ಕಕ್ ಹೋಗ್ತಾರೆ. ಅಣ್ಣ ತಡೆದು ದಾದಂಗೆ ಇಕ್ಬಿಡ್ತಾರೆ. ಆ ಹುಡ್ಗಿ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ, ನಮಗ್ ದುಡಿಯಕ್ ಯೋಗ್ಯತೆ ಇಲ್ಲ ಅಂದ್ರೆ ನಾವೆಂತಕ್ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದಕ್ ದಾದಾ ಕೋಪ ಮಾಡ್ಕೊಂಡು, ನಾನ್ ದುಡಿದ್ಮೇಲೆ ಈ ಮನೆ ಕಾಲಿಡ್ತೀನಿ ಅಂತ ಹೊರಟ್ಬಿಡ್ತಾರೆ. ಕ್ರೋಮಲ್ ನೋಡಿದ್ರೆ ಸನಿ ಲಿಯೋನು, ಡೀಪ್ ಇಲ್ ನೋಡಿದ್ರೆ ಶನಿ ದೇವ್ರು ಅಂದಂಗೆ ಅಲ್ಲೆಲ್ಲ ಸೈಕ್ ಮಾಡ್ ಬಂದ್ಬಿಟ್ಟು ಇವಳಿಗೆ ಯಾರೋ ಅಂದಂಗೆ ಕಿರ್ಚಾಡ್ತಾವಳೆ. ಅಲ್ಲೇ ಇದ್ದಿದ್ದು ಹಾವು ನೋಡ್ಬಿಟ್ಟು ಜ್ಞಾನ ತಪ್ಪಿ ಬಿದ್ದೋಯ್ತಾಳೆ. ನೆಕ್ಸ್ಟ್ ಭಾರತಿಗೆ ದಾದಾ ಅವರು ಲೆಟರ್ ಬರೀತಾರೆ. ನಡೆದಿರೋ ಸೀನ್ ಬಗ್ಗೆ ಹೇಳ್ತಾರೆ. ನಿಮ್ಮ ಅಪ್ಪಂಗೆ ಹೇಳು, ನಾನು ಬರೋವರೆಗೂ ಯಾರನ್ನೂ ಕೊಟ್ಟು ಮದುವೆ ಮಾಡಬಾರ್ದು, ಇಲ್ಲಾಂದ್ರೆ ನಾನು ಸೈಕ್ ಆಗ್ಬಿಟ್ಟು ಸತ್ತೋಯ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನು ಶೈಲೇಂದರ್ ಮನೆಗೆ ಬರ್ತಾನೆ. ಅವ್ರ ಅಣ್ಣ ನಡೆದಿರೋ ಘಟನೆಗಳು ಹೇಳ್ತಾರೆ. ನಿನ್ ಹೆಂಡತಿ ರೋಲ್ ಮಾಡಿದ್ಲಪ್ಪ, ಅದಕ್ಕೆ ಇವಾಗ ನಿನ್ ತಮ್ಮನು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಶೈಲೇಂದರ್ ಹೇಳ್ತಾನೆ, ಅಣ್ಣ ನಾನು ಹೆಂಡತಿ ತಪ್ಪು ಮಾಡಿದ್ರೆ ಎರಡೇ ಟಾಕು, ನಿಂಗ ಆ ಅಧಿಕಾರ ಇದೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಇವಾಗಿನ ಪರಿಸ್ಥಿತಿಲಿ ನಾನು ಕೆಲ್ಸಕ್ಕೆ ಹೋಗೋದೇ ಮೇಲು, ನನ್ಗೊಂದು ಕೆಲಸ ನೋಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶೈಲೇಂದರ್ ನಡೆದಿರೋ ಘಟನೆಗಳನ್ನ ಬೇಜಾರು ಮಾಡ್ಕೊಂಡು ಒಂದ್ ಕಡೆ ಅಣ್ಣ ಎತ್ಕೆ, ಇನ್ನೊಂದ್ ಕಡೆ ಹೆಂಡತಿ, ಇವರಿಬ್ರು ಮಧ್ಯೆ ನಾನು ಹಿಂಗ್ ಬಾಗ್ಲಿ ಅಂತ ಹೇಳ್ತಿರ್ತಾನೆ. ಇವತ್ತು ಕ್ಲಿನಿಕ್ ಕ್ಲೋಸ್ ಮಾಡೋಣ ಅಂತಾನೆ. ಅದಕ್ಕೆ ಇವನ್ ಕಾಂಪೌಂಡ್ರು ಒಪ್ಪಲ್ಲ, ಯಾಕಂದ್ರೆ ಅವ್ನಿಗೆ ಗಿಂಬಳ ಸಿಗಲ್ವಲ್ಲ ಒಂದಿನದ್ದು. ಅದಕ್ಕೆ ಕ್ಲೋಸ್ ಮಾಡಬೇಡಿ ಅಂತ ಹೇಳ್ತಾನೆ. ಇವಾಗ ಬಾಲಕೃಷ್ಣ ಅವ್ರ ತಮ್ಮ ಅಂದ್ರೆ ದ್ವಾರಕೀಶೋರು ಅಲ್ಲಿಗೆ ಹುಚ್ಚಿನ ವೇಷದಲ್ಲಿ ಬರ್ತಾರೆ. ಈ ಹೋಲ್ ಸಿನಾರಿಯೋ ಕಾಮಿಡಿ ಆಗಿರುತ್ತೆ. ನಮ್ಮಣ್ಣ ಚಿಲ್ಲರೆ ದೆಪ್ತಾನೆ, ಟೋಪಿ ಬಾಸ್ ಅಂತ ಹೇಳಿ ಹೊರಟೋಗ್ತಾರೆ. ಇವಾಗ ಅದೇ ಟೈಮ್ಗೆ ಲಾಯರ್ ಕೂಡ ಅಲ್ಲಿಗೆ ಬರ್ತಾನೆ. ಶೈಲೇಂದರ್ ಬೇಜಾರಿರೋದ್ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ನಡೆದಿರೋ ಘಟನೆಗಳನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಲಾಯರು, ನೀವು ಸಪ್ರೇಟ್ ಆಗಿ ಆಗೋದೇ ಬೆಟರ್ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಬಾಲಕೃಷ್ಣ ಅವರು, ನಾನು ಅವಾಗ್ಲೇ ಹೇಳ್ಬೇಕಂತಿದ್ದೆ, ಎಲ್ಲಿ ನೀವು ತಪ್ಪು ತಿಳ್ಕೊಂತೀರಾ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶೈಲೇಂದರು, ಈ ಜನ್ಮದಲ್ಲಿ ನಾನು ಅಣ್ಣ ಅತ್ತಿಗೆನ ಬೇರೆ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಅದಕ್ಕೆ ಬಾಲಕೃಷ್ಣ ಅವ್ರು ಕೋಪ ಮಾಡ್ಕೊಂಡು ಕೈ ಬೀಸ್ತಾರೆ. ಅಲ್ಲಿದ್ದ ಇಂಕು ಮಕ್ಕದ ಮೇಲೆ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ಭಾರತೀಯರು ದಾದನ್ ಮನೆಗೆ ಬರ್ತಾರೆ. ಅಲ್ಲಿ ಅತ್ತಿಗೆ ಇರ್ತಾರೆ. ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ದಾದನು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬರ್ತಾರೆ. ನೆಕ್ಸ್ಟ್ ಆವಾಡಿಗ ಬರ್ತಾನೆ. ಈ ಮನೇಲಿ ಹಾವಿದೆ ಅಂತ ಯಜಮಾನ್ಗೀತಿ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಂತಾರೆ. ಇವಾಗ ಅದ್ಗೆ ನಾನೇ ಯಜಮಾನ್ಗೀತಿ, ಇಲ್ಲಿ ಆ ಹಾವು ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಇವಾಗ ಶೋಭಾಗೂ ಮತ್ತೆ ಅತ್ತಿಗೆಗೂ ವಾದ ವಿವಾದಗಳು ನಡೆಯುತ್ತೆ. ಆ ಹಾವಿಂದ ನನ್ಗೆ ನೆಮ್ಮದಿ ಇಲ್ಲ ಅಂತ ಶೋಭಾ ಹೇಳ್ತಾಳೆ. ಅದಕ್ಕೆ ಅತ್ತಿಗೆ, ಹಾವ್ ನಿಂಗೇನು ಮಾಡಲ್ಲ, ನೀನ್ ಈ ತರ ಆಡಿನೇ ಒಬ್ಬನ್ನ ಮನೆಯಿಂದ ಆಚೆ ಕಳ್ಸಿದ್ಯಾ, ಇನ್ನು ಏನ್ ಮಾಡ್ಬೇಕಂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ನಾನೇ ಹಾಳು ಮಾಡಿರೋದು ಅಂತ ಹೇಳಿ ಹೊರಟ್ಬಿಡ್ತಾಳೆ. ನೆಕ್ಸ್ಟ್ ಸೀನು ಶೈಲೇಂದರ್ ಆ ಪೊಸಿಷನ್ ನೋಡಿ ಕಂಟ್ರೋಲ್ ಮಾಡ್ಕೊಂತಾನೆ. ಅವ್ರ ಅಣ್ಣ ಅತ್ತಿಗೆ ಇವನ್ಗೋಸ್ಕರ ಕಷ್ಟಪಟ್ಟಿರೋದು ನೆನ್ಸ್ಕೊಂತಾನೆ, ಜೊತೆಗೆ ಶೋಭಾ ಜೊತೆ ಸರ್ಸಾಡಿರೋದು ನೆನ್ಸ್ಕೊಂತಾನೆ. ಕೊನೆಗೂ ತೂತ್ ಬಂದ್ಮೇಲೆ ತುತ್ನ ಮರಿತಾನೆ. ನೆಕ್ಸ್ಟ್ ಮಾತುಕತೆ ಕುತ್ಕೊಂತಾರೆ. ಅಣ್ಣ ತಮ್ಮಂಗೆ, ನಿನ್ ಹೆಂಡ್ತಿ ಮೊನ್ನೆ ಆವಾಡಿಗನ್ ಕರ್ಸಿದ್ಲು ಅಂತ ಕೇಳಿದಾಗ ಅದಕ್ಕೆ ಶೋಭಾ ರೇಗ್ತಾಳೆ. ಅವಾಗ ಶೈಲೇಂದರ್ ಏನು ಕೂಡ ಮಾತಾಡಲ್ಲ. ಶೈಲೇಂದರ್ ಕೂಡ ಅವಳು ಕೇಳೋದ್ರಲ್ಲಿ ಏನ್ ತಪ್ಪಿದೆ, ಅವಳಗ್ ಭಯ, ಅದಕ್ಕೆ ಹಾವು ಬೇಡ ಅಂತಿದ್ದಾಳೆ. ಇದೇ ನೆಪ ಹಿಡ್ಕೊಂಡು ಅವರು ಮನೆ ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ನೇಮ್ ಬೋರ್ಡ್ ಚೇಂಜ್ ಆಗುತ್ತೆ. ಬಾಲಕೃಷ್ಣ ಅವ್ರು ಸ್ವಲ್ಪ ದುಡ್ಡನ್ನ ದೆಪ್ಕೊಂತಾರೆ. ಅದನ್ನ ನೋಡಿದ್ ನರ್ಸ್ ಜೇಬ್ಗೆ ಸ್ವಲ್ಪ ದುಡ್ಡು ಹಾಕ್ತಾರೆ. ಮಿಕ್ಕಿದ್ ಎತ್ಕೊಂಡು ಹೋಗಿ ಶೈಲೇಂದರ್ ಕೈ ಕೊಡ್ತಾರೆ. ಈ ಕಡೆ ಅಣ್ಣ ಮನೆ ನಡೆಸಕ್ಕೆ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶೋಭಾ ದೇವಿಯವರು ಐಷಾರಾಮಿ ಜೀವನ ನಡೆಸ್ತಿರ್ತಾರೆ. ಇವಾಗ ಲಾಯರ್ ಶೋಭಾಗೆ, ಇವಾಗ ನಿಮ್ ಮುಖದಲ್ಲಿ ಕಾಂತಿ ಇದೆ ಅಂದಾಗ ಅದಕ್ಕೆ ಶೋಭಾ ರತ್ತೆ, ಇನ್ನೇನ್ 4-5 ತಿಂಗಳಲ್ಲಿ ಶೈಲೇಂದರ್ ತಂದೆ ಆಗ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ನಾಚ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ.
ನೆಕ್ಸ್ಟ್ ಭಾರತಿಗೆ ದಾದನ್ ಕಡೆಯಿಂದ ಲೆಟರ್ ಬಂದಿರುತ್ತೆ. ಭಾರತಿಯವ್ರ ಅಪ್ಪ ಏನ್ ವಿಷಯ ಅಂತ ಕೇಳಿದಾಗ ಇನ್ನೇನ್ ಟ್ರೈನಿಂಗ್ ಮುಗಿಸ್ಕೊಂಡು ಬೇಗ ಬರ್ತಿದಾರಂತೆ, ಅದನ್ನೇ ಅಣ್ಣ ಅತ್ತಿಗೆಗೆ ತಿಳಿಸು ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಭಾರತಿಯವ್ರ ಅಪ್ಪ ಇಷ್ಟನ್ನ ಬರ್ದಿರೋದು, ಈ ಏಜ್ ಅಲ್ಲಿ ನಿಮ್ಮ ಅಮ್ಮಂಗೆ ನಾನು ತುಂಬಾನೇ ಲವ್ ಸ್ಟೋರಿ ಬರೀತಿದೆ ಅಂತ ಇಬ್ರು ನಗಾಡ್ಕೊಂತಾರೆ. ಅಲ್ಲಿಂದ ಭಾರತಿ ರವಿ ಅವ್ರ ಅಣ್ಣನ ಮನೆಗೆ ಹೊರಟ್ಬಿಡ್ತಾರೆ. ನೆಕ್ಸ್ಟ್ ಭಾರತಿಯವ್ರು ಬರೋ ಟೈಮಲ್ಲಿ ಸೇಟು ಬಂದು ಸಾಲ ಕೇಳ್ಕೊಂಡು ಕುತ್ಕೊಂತಾನೆ. ಅದಕ್ಕೆ ಅತ್ತಿಗೆ ಹಿಡ್ಕೊಂಡು ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಕಾಲಾವಕಾಶ ಕೊಡಿ, ನಿಮ್ ಸಾಲಗಳನ್ನ ತೀರಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ದಾದಾ ಯಾವುದೇ ರೀತಿಯ ಕ್ಯಾಶ್ನ ಕಳಿಸಿರಲ್ಲ. ಸಿಚುಯೇಷನ್ನ ಅರ್ಥ ಮಾಡ್ಕೊಂಡು ಭಾರತೀಯವರೇ ರವಿನ ಕಾಸು ಕಳಿಸಿದ್ದಾರೆ ಅಂತ ಹೇಳಿ ಆ ದುಡ್ಡನ್ನ ಸಾಲದವ್ರು ಕೊಟ್ಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಗಾಂಡುಲಾಯರು ಕೋಟಾ ಔಷಧಿನ ಶೈಲೇಂದರ್ ಕೇಳ್ಕೊಡ್ತಾನೆ. ಶೈಲೇಂದರ್ ಆ ಕೋಟಾ ಔಷಧಿನ ನೋಡಿ ಒರಿಜಿನಲ್ಲು ಮತ್ತೆ ಡೂಪ್ಲಿಕೇಟ್ಗೂ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲಾಯರು ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕಾದ್ರೆ 4 ಕಾಸು ಸಂಪಾದನೆ ಮಾಡ್ಕೋಬೇಕು, 1 ವರ್ಷದಲ್ಲಿ ದುಡಿಯೋದನ್ನ ನಾವು 1 ತಿಂಗಳಲ್ಲೇ ದುಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶೈಲೇಂದರು ಒಪ್ಕೊಂತಾನೆ. ನೆಕ್ಸ್ಟ್ ಅದ್ಗೆ ಅಣ್ಣ ಹತ್ರ ದಾದಾ ಕಳಿಸಿರೋ ದುಡ್ಡಲ್ಲಿ ನಾನು ಸಾಲ ತೀರಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಹಿಡ್ಕೊಂಡು ಇನ್ಮೇಲೆ ಯಾವುದೇ ರೀತಿಯ ದುಡ್ಡು ಇಸ್ಕೋಬೇಡ, ಯಾವತ್ತು ನಾವು ಒಬ್ರಿಗೆ ಸಹಾಯ ಮಾಡಬೇಕು, ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದರಲ್ಲೂ ಎಸ್ಪೆಷಲಿ ಬಂಧುಗಳ ಹತ್ರ, ಅಣ್ಣ ತಮ್ಮಂದಿರ ಹತ್ರ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನೆಕ್ಸ್ಟ್ ಬಾಲಕೃಷ್ಣನ ಸರಿಯಾಗಿ ದುಡ್ಡು ದೇಬಿರ್ತಾರಲ್ಲ, ಹೆಂಡತಿಗೆ ನೆಕ್ಲೆಸ್ ಕೂಡ ಕೊಡಿಸ್ತಾರೆ. ಹೆಂಡತಿ ಫುಲ್ ಖುಷಿಯಾಗಿ ಇಬ್ರು ಮಧ್ಯೆ ಕುಚ್ಚು ಕುಚ್ಚು ನಡೆಯುತ್ತೆ. ನೆಕ್ಸ್ಟ್ ಈ ಕೋಟಾ ಹೌಸ್ದಿಂದ ಸಾಯ್ತಿರೋ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಆ ಸ್ಕ್ಯಾಮ್ ನ್ಯೂಸ್ ಪೇಪರ್ ಕೂಡ ಬರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಲಾಯರು ಶೈಲೇಂದರ್ ಹೆಂಡತಿ ಚಿಲ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮನೆ ಕೆಲ್ಸದವ್ನು ಬಂದು ಡಾಕ್ಟ್ರೆ ನಿಮ್ನ ನೋಡಕ್ಕೆ ಯಾರೋ ಹಳ್ಳಿಯಿಂದ ಬಂದಿದ್ದಾರೆ ಅಂತ ಹೇಳ್ತಾನೆ. ಅವ್ರು ಬಂದು ಡಾಕ್ಟ್ರೆ ಅವತ್ತು ನಿಮ್ ಕ್ಲಿನಿಕ್ ಇಂದ ಇಂಜೆಕ್ಷನ್ ಕೊಡ್ಸ್ಕೊಂಡು ಹೋದ್ಮೇಲೆ ನನ್ ಮಗ ಬದುಕೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಲಾಯರು ರೇಗ್ತಿರ್ತಾನೆ. ಅದಕ್ಕೆ ಡಾಕ್ಟರ್ ಹಿಡ್ಕೊಂಡು ಇಲ್ಲ ಏನು ವರಿ ಮಾಡ್ಕೋಬೇಡಿ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬನ್ನಿ, ನಾನು ನೋಡ್ಕೊಂತೀನಿ ಅಂತ ಹೇಳ್ತಿ ಅಲ್ಲಿಂದ ಹೊರಟು ಬಿಡ್ತಾರೆ. ನೆಕ್ಸ್ಟ್ ಗಂಡ ಕ್ಲಿನಿಕ್ ಹೋದ್ರೆ ಎಂತಿ ಕ್ಲಬ್, ಲಾಯರ್ ಸಾಬು ಎಂತಿನ ಎತ್ತಾಕೊಂಡು ಅಂದ್ರೆ ಶೈಲೇಂದ್ರ ಎಂತಿನ ಎತ್ತಾಕೊಂಡು ಕ್ಲಬ್ಗೆ ಹೋಯ್ತಾನೆ. ಅದನ್ನ ನೋಡಿದ್ ಇವನು ನಾನು CBI ಏಜೆಂಟ್ ಅನ್ಕೊಂಡ್ರೆ ಅಲ್ಲ, ಅವ್ನು ಈ ಏಜೆಂಟು, ಹೋಗಿ ಅಣ್ಣ ಹತ್ರ ಎಲ್ಲ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಒಂದು ಕಾಮಿಡಿ ಸೀನ್. ಬಾಲಕೃಷ್ಣ ಎಂತಿ ತಮ್ಮ ಒಂದ್ ಹುಡುಗಿನ ಕರ್ಕೊಂಡ್ ಬರ್ತಾನೆ. ಬಾಲಕೃಷ್ಣ ಯಾಕೋ ಯಾರೋ ಏನು ಅಂತ ಕೇಳಿದಾಗ ಇವಾಗ ಶಿಷ್ಯನ ಅಕ್ಕ ಬಂದು ಇಬ್ರು ಒದ್ದು ಹೊರಗೆ ಹಾಕ್ತಾಳೆ. ಇವನ್ ದಂಡಪಿಂಡನ್ ಸಾಕೋದಲ್ದಿರ ಇನ್ನೊಬ್ಬ ದಂಡಪಿಂಡ ಬೇಡ ಅಂತ. ಅವ್ರ ಆಚೆ ಹೋದಾಗ್ಲೇ ದ್ವಾರಕೀಶೋರ್ ಎಂಟ್ರಿ ಕೊಡ್ತಾರೆ. ಇನ್ನೂ ಹುಚ್ಚರಾಗೆ ಆಕ್ಟಿಂಗ್ ಮಾಡ್ತಿರ್ತಾರೆ. ಅಣ್ಣನ ಹತ್ರ ಬಂದು ಇತ್ತೀಚೆಗೆ ತುಂಬಾ ದುಡ್ಡು ಓಡಾಡ್ತಿದೆಯಲ್ಲ ನಿನ್ನ ಹತ್ರ ಅಂತ ಹೇಳ್ತಾರೆ. ಕೋಟಾ ಸಾಚ ಅಂತ 10 ಸಲ ಹೇಳ್ತಾರೆ. ನೆಕ್ಸ್ಟ್ ದಾದಾ ಮನೆಗೆ ಎಂಟ್ರಿ ಕೊಡ್ತಾರೆ. ಎಲ್ರಿಗೂ ಗಿಫ್ಟ್ ತಂದಿರ್ತಾರೆ. ಅಣ್ಣ ಏನ್ ಕೆಲ್ಸ ಅಂತ ಕೇಳಿದಾಗ ಸರ್ಕಾರಿ ನೌಕರಿ ಅಣ್ಣ, ನಮ್ ಸಂಸಾರ ಆರಾಮಾಗಿ ಸಾಗಿಸ್ಬೋದು, ಇನ್ಮೇಲೆ ಯಾವ ಕಷ್ಟನೂ ನಮ್ಗಿರಲ್ಲ ಅಂತ ಹೇಳ್ತಾರೆ. ಭಾರತಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನಾಗರಾಜನ ಆಶೀರ್ವಾದ ತಗೊಂಡು ಅಮ್ಮನ್ ಕರ್ಕೊಂಡು ಹೊರಡ್ತಾರೆ. ಭಾರತಿ ಮನೆಗೆ ಬಂದು ಮಾತುಕತೆ ಮುಗಿಸಿ ಅಲ್ಲಿಂದ ಹೊರಡ್ತೀನಿ ಅಂತಾರೆ. ಅದಕ್ಕೆ ಭಾರತಿ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಲ್ಲ ಅಂದಿದ್ದಕ್ಕೆ ಇಲ್ಲ ಅಣ್ಣ ಅದಕ್ಕೆ ಇವಾಗ ತಾನೇ ಸ್ವಲ್ಪ ಬೇಜಾರಲ್ಲಿದ್ದಾರೆ, ಅವ್ರು ಸ್ವಲ್ಪ ನನ್ ಟೈಮ್ ಕೊಡ್ಬೇಕು ಅಂತ ಹೊರಡ್ತಾರೆ. ನೆಕ್ಸ್ಟ್ ಶೈಲೇಂದರು ಬಾಲಕೃಷ್ಣ ಅವ್ರ ಹತ್ರ ನನ್ನ ತಮ್ಮ ಊರಿಂದ ಬಂದಿದ್ದಾನಂತೆ, ನನ್ನ ನೋಡಕ್ ಕೂಡ ಬಂದಿಲ್ಲ ಅಂತ ದುಃಖನ ಹೇಳ್ಕೊಂತಾರೆ. ಅದಕ್ಕೆ ಬಾಲಕೃಷ್ಣ ಸಮಾಧಾನ ಕೂಡ ಮಾಡ್ತಾರೆ. ನೆಕ್ಸ್ಟ್ ಬಾಲಕೃಷ್ಣ ಅವ್ರ ಹೆಂಡತಿ ಮಿಟುಕ್ಲಾಡಿ ಅತ್ತಿಗೆ ಹತ್ರ ಬಂದ್ಬಿಟ್ಟು ಶೈಲೇಂದರ್ ಹೆಂಡತಿ ಹೆರಿಗೆ ಟೈಮು ನಿಮ್ಗೆ ಹೇಳಿಲ್ವಾ ಅಂತ ಹೇಳಿ ಚುಚ್ಬಿಟ್ಟು ಹೋಗ್ಬಿಡ್ತಾಳೆ. ಅತ್ತಿಗೆ ಅಣ್ಣನ ಹತ್ರ ಹೇಳ್ತಾರೆ, ಅಣ್ಣ ಸರಿ ನೀನ್ ಹೋಗ್ಬಿಟ್ ಬಾ, ಇಂಥ ಟೈಮಲ್ಲೂ ದೊಡ್ಡವ್ರು ಅನ್ಸ್ಕೊಂಡವ್ರು ಬಂದಿಲ್ಲ ಅಂತ ಜನ ಆಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಶೈಲೇಂದರ್ ಬಂಗ್ಲೆಯಲ್ಲಿ ಚಿಕ್ಕದಾಗಿ ಪಾರ್ಟಿ ನಡೀತಿರುತ್ತೆ. ಮೇಡಮ್ಗೆ ಮಗು ಕೂಡ ಆಗಿರುತ್ತೆ. ಮಗುನ್ ನೋಡಕ್ಕೆ ತೊಟ್ಲತ್ರ ಬರ್ತಾರೆ, ಮಗು ಇರೋದಿಲ್ಲ. ಆಮೇಲೆ ಅಮ್ಮು ಎತ್ಕೊಂಡಿರೋದು ನೋಡ್ಬಿಟ್ಟು ಅತ್ತಿಗೆಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ದಾದಾ ಪಂಜಾಬಿ ವೇಷದಲ್ಲಿ ಶೈಲೇಂದ್ರ ಕ್ಲಿನಿಕ್ಗೆ ಎಂಟ್ರಿ ಕೊಡ್ತಾರೆ. ಲಾಯರು ಕಾಂಪೌಂಡ್ರು ಕೋಟಾ ಔಷಧಿದು ಕಳ್ನಾಟ ನಡೆಸ್ತಿರೋದು ಕೇಳಿಸ್ಕೊಂತಾರೆ. ಹಿಂದಿಲಿ ಕೆಲವೊಂದು ಮೆಡಿಸಿನ್ಸ್ ಬೇಕು ಅಂತ ಕೇಳ್ತಾರೆ. ಇದನ್ನೇ ಅಡ್ವಾಂಟೇಜ್ ತಗೊಂಡು ಲಾಯರು ಅವ್ರಿಗೆ ಕೋಟಾ ಔಷಧಿನ ಕೊಟ್ಟು ಕಳಿಸ್ತಾರೆ. ಇದನ್ನಿಷ್ಟು ಪ್ರೂಫ್ ಆಗಿ ಇಟ್ಕೊಂಡು ದಾದಾ ಹೈಯರ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ದ್ವಾರಕೀಶೋರು ಅವ್ರ ಅಣ್ಣನ ಮನೆಗೆ ಬರ್ತಾರೆ. ಅದಕ್ಕೆ ಹತ್ರ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹಳೆ ಬುಕ್ ಎಲ್ಲ ಕೊಟ್ಬಿಡಿ, ನಾನು ಅದನ್ನ ಮಾರಿ ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ. ಬೀರುಲಿ ಬುಕ್ ಎತ್ಕೊಳ್ಳೋ ಟೈಮಲ್ಲಿ ಅಲ್ಲಿದ್ದಂತ ಕೋಟಾ ಔಷಧಿಗಳನ್ನೆಲ್ಲ ನೋಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಹೀಗೆ ದಾದಾ ಅವ್ರ ತಮ್ಮನ್ನ ದ್ವಾರಕೀಶೋರ್ ಅವ್ರ ಅಣ್ಣನ್ನ ಜೈಲ್ಗೆ ಹಾಕ್ತಾರೆ ಸಾಕ್ಷಿ ಸಮೇತ. ಇವಾಗ ಶೈಲೇಂದರ್ ಎಂತಿ ಅಂದ್ರೆ ಶೋಭಾ ದೇವಿ ಅವರಿಗೆ ಗತಿ ಇಲ್ದಿರ ಅಣ್ಣನ ಹತ್ರ ಸಹಾಯ ಕೇಳಕ್ ಬರ್ತಾಳೆ. ಅಣ್ಣಂಗೆ ಯಾವಾಗ ಇವ್ರು ಕೋಟಾ ಔಷಧಿಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ, ಸೈಕ್ ಆಗ್ಬಿಡ್ತಾರೆ. ಇವಾಗ ಇವ್ರು ಸಹಾಯ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ರೇಗ್ಬಿಟ್ಟು ಅವ್ರ ಅಪ್ಪ ಹತ್ರ ಬಂದು ನನ್ ಗಂಡನ್ ಬೆಳ್ದಿರೋದ್ ನೋಡಿ ಇವ್ರು ಈ ತರ ಮಾಡಿದಾರೆ ಅಂತ ಚಾಡಿ ಹೇಳ್ತಾಳೆ. ನೆಕ್ಸ್ಟ್ ದಾದಾ ಭಾರತಿ ಜೊತೆ ಅವ್ರ ಮಾವನ್ ಜೊತೆ ಆ ಲಾಯರು ಕಿಲಾಡಿ ನನ್ ಮಗ, ಇವ್ರಿಬ್ರು ತಗ್ಲಾಕೊಂಡ್ರು, ಅವ್ನು ಯಾವ್ದೇ ಸಾಕ್ಷಿನೇ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ ಭಾರತಿ ನಾನ್ ಸಹಾಯ ಮಾಡ್ತೀನಿ ಅಂತ ಪ್ಲಾನ್ ಮಾಡಿ ಹೊರಡ್ತಾರೆ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ಲಾನ್ ವರ್ಕ್ ಆಗುತ್ತೆ. ಲಾಯರ್ ಮಾತಾಡಿದೆಲ್ಲ ರೆಕಾರ್ಡ್ ಮಾಡಿ ಹೈಯರ್ ಆಫೀಸರ್ಗೆ ತಲುಪಿಸ್ತಾರೆ. ಇವಾಗ ಶೋಭಾ ಅವ್ರ ಅಪ್ಪಂಗೆ ಸೀನ್ ಎಲ್ಲ ಗೊತ್ತಾಗಿ ಅವ್ರ ಮಗ್ಳಿಗೆ ಬೈದ್ಬಿಟ್ಟು ಅವ್ರ ಕಾಲು ಹಿಡ್ಕೊ ಹೋಗು, ಅವಾಗ್ಲೇ ನಿನ್ ಗಂಡ ಉಳಿಯೋದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಶೈಲೇಂದರ್ಗೆ ಕೆಟ್ಟ ಕನ್ಸ್ ಬೀಳುತ್ತೆ. ಲಾಯರ್ ಹತ್ರ ಜಗಳ ಮಾಡೋದು ಮತ್ತೆ ಇವನ್ಗೆ ನೇಣ್ ಹಾಕೋದು. ಆ ದಿಗ್ಭ್ರಮೆಯಿಂದ ಆಚೆ ಬಂದು ಅಣ್ಣ ಅಂತ ಕಿರ್ಚ್ಕೊಂತಾನೆ. ಅಣ್ಣನ್ ಮನೆಗೆ ಹೋಗಿ ಅತ್ತಿಗೆ ಕಾಲಿಗೆ ಬಿದ್ದು ಅಣ್ಣನ್ ಕಾಲಿಗೆ ಬಿದ್ದು ನಾಗಪ್ಪನ ಹತ್ರ ಕ್ಷಮೆ ಕೇಳ್ತಾನೆ. ಹಾಗೆ ಶೈಲೇಂದರ್ ಅಂತಿ ಶೋಭಾದೇವಿಯವ್ರು ಬಂದು ರಿಪೀಟ್ ಮಾಡ್ತಾರೆ, ಅಂದ್ರೆ ಎಲ್ರೂ ಕಾಲಿಗೆ ಬೀಳ್ತಾರೆ. ಹಾಗೆ ಶೈಲೇಂದರ್ ದಾದಾ ಮತ್ತೆ ಭಾರತಿಯವ್ರ ಕೈ ಒಂದ್ ಮಾಡ್ತಾನೆ. ಇಲ್ಲಿಗೆ ಈ ಫಿಲಂ ಮುಗಿಯುತ್ತೆ. ಇನ್ನೊಂದು ಫಿಲಂ ಜೊತೆಗೆ ಬರ್ತೀನಿ. ಗುಡ್ ಬೈ.